ಬಂದಾಯ್ತು, ಟಿವಿ ಕೂಡ ಆನ್ ಆಯ್ತು, ಸುಷ್ಮಾ ಟಿವಿಲ್ ಬಂದಾಯ್ತು. ಇನ್ಯಾಕ್ ತಡ, ನಮ್ ಕಾರ್ಯಕ್ರಮನ ಶುರು ಮಾಡೋಣ. ಲಾಕ್ಡೌನ್ ಡೈರಿ ಇವತ್ತಿನ ಎಪಿಸೋಡ್ ನಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ನ ಫುಲ್ ಮೀಲ್ಸ್ ನಮ್ ಕಡೆಯಿಂದ ಗ್ಯಾರಂಟಿ. ಯಾಕೆ ಅಂತೀರಾ? ಕಾಮಿಡಿ ಕಿಲಾಡಿ 2 ಇನ್ನ ಪ್ರತಿಸ್ಪರ್ಧಿಗಳು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇರ್ತಾರೆ. ಅಂದಮೇಲೆ ನಗುವಿನ ಫುಲ್ ಮೀಲ್ಸ್, ಎಂಟರ್ಟೈನ್ಮೆಂಟ್ ನ ಫುಲ್ ಮೀಲ್ಸ್ ಗ್ಯಾರಂಟಿ ಅಲ್ವಾ? ಸೊ ನಮ್ಮ ಗೆಸ್ಟ್ ಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ಬಿಡೋಣ. ಸೊ ನೀವು ಕೂತಲ್ಲೇ ನಿಂತಲ್ಲೇ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಪ್ರೀತಿಯ ಅಪ್ಪಣ್ಣ ಹಾಗೂ ಸದಾನಂದ. ಇವನು ರಾಮದುರ್ಗದ ರಣಧೀರ, ನಂಬಿ ಬಂದವರಿಗೆ ಕರುಣಾಕರ, ತಿರುಗಿ ಬಿದ್ದವರಿಗೆ ಗೊಡಚಿ ವೀರಭದ್ರ. ಸೂರ್ಯ, ಆ ರಾಕ್ಷಸರು ನಮ್ಮ ಅಪ್ಪ ಅಮ್ಮನ ಚುಚ್ಚಿ ಚುಚ್ಚಿ ಸಾಯಿಸ್ಬಿಟ್ರು ಕಣ್ಣೋ. ಯಾಕೆ ಹಿಂಗ್ ಮಾಡಕತ್ತೀವ? ಆಡಿಷನ್ ಕೊಟ್ಟ ಮಾಡಕತ್ತಿಯಲ್ಲೋ? ಖರ್ಚು ಮಾಡ್ಕೊಂಡ್ರ ಮತ್ತೆ ನಾ ಆಡಿಷನ್ ತಗೊಳಕ ತರಸ್ಬಿಟ್ಟೆ ನಾನು. ಹೇಯ್, ನಾನು ಎಡಗೆ ಎತ್ತಿದ್ರೆ ವೀರ ಕೈಸರಿ, ಬಲಗೆ ಎತ್ತಿದ್ರೆ ವೀರ ಮದಕರಿ, ಗಂಡು ತಗೊಂಡು ಶೂಟ್ ಮಾಡಿದ್ರೆ ಅಂಟ ಖರಿ. ಇದು ಸುಲ್ತಾನ್ಪುರ್ ಹೋದೆ. ಹಂಗಂದು ಅಂದ್ರೆ ಇರೋದೆಲ್ಲ ಸೈಟ್ ಖಾಲಿ ಆಗ್ಬಿಟ್ಟಿದೆ. ಇದು ಬಾಳಿಗೊಂದು ಬಾಂಡಲಿ ಅಂತ. ನೀವು ಲಾಕ್ಡೌನ್ ಅಲ್ಲಿ ಏನ್ ಮಾಡಿದ್ರಿ? ಮೇಡಮ್, ನಾನು ಒಂದು ಅದ್ಭುತವಾದ ವೆಬ್ ಸೀರೀಸ್ ನೋಡಿದೆ, ಗೇಮ್ ಆಫ್ ಥ್ರೋನ್ ಅಂತ. ಗೇಮ್ ಆಫ್ ಥ್ರೋನ್ಸ್ ಅಂದ್ರೆ ಏನು? ಗೇಮ್ ಆಫ್ ಥ್ರೋನ್ ಅಂದ್ರೆ ಆಟ ಆಡಿ ಎತ್ತಿ ಒಗಿರಿ ಹೊರಗಂತ. ಎಷ್ಟು ಚೆನ್ನಾಗಿದೆ. ಆಮೇಲೆ ಒಂದು 50 ಆಸ್ಕರ್ ಮೂವಿಗಳು ನೋಡಿದೆ. ಆಸ್ಕರ್ ಮೂವಿಗಳು ಅರ್ಥ ಆಯ್ತಾ? ಮ್ಯಾಡ್ ಮ್ಯಾಕ್ಸು, ಫಾರ್ಮ್ ಹಿಸ್ಟ್ರಿ, ಇನ್ನೊಂದು ಪರ್ಫ್ಯೂಮು, ಅಪೋಕಲಿಪ್ಟು, ಸುಮಾರು ಸಿನಿಮಾಗಳು. ಈ ಹೆಸರುಗಳೆಲ್ಲ ಹೇಳ್ತಾ ಇದ್ರೆ ಆ ಸದಾನಂದನ ಮುಖದಲ್ಲಿ ಹಾಗಲಕಾಯಿ, ಹಸಿ ಹಸಿ ಕಹಿ ಹಾಗಲಕಾಯಿ ಕೊಟ್ಟು ತಿನ್ನು ತಿನ್ನು ಅಂತ ಯಾರೋ ಒತ್ತಾಯ ಮಾಡ್ಬಂದಿದೆ ಎಕ್ಸ್ಪ್ರೆಷನ್. ಸದಾ ಅವ್ರೆ, ಅಪೋಕಲಿಪ್ಟು ಅಂದ್ರೆ ಏನು? ಕೇಳಿ ಅವನ, ಯಾಕಂದ್ರೆ ಅವನಿಗೆ ಈ ಆಂಗ್ಲ ಭಾಷೆ ಮೇಲೆ ಬಹಳ ಹಿಡ್ತಾ ಇದೆ, ಅದ್ಭುತವಾದ ಹಿಡ್ತಾ ಇದೆ. ಇವ್ರಿಗೆ ಹಿಡ್ತಾ ಬಂದ್ಮೇಲೆ ಬ್ರಿಟಿಷ್ ಅವರು ದೇಶ ಬಿಟ್ಟು ಓಡೋದು. ನನಗೆ SSLC ಅಲ್ಲಿ ಇಂಗ್ಲಿಷ್ಗೆ 2 ಮಾರ್ಕ್ಸ್ ಬಿದ್ದಿದ್ದಾವ ಮೇಡಮ್. ಅಷ್ಟು ತಗೊಂಡು ಪಾಸ್ ಆಗಿದ್ದೀನಿ. ಇಂಗ್ಲಿಷ್ ಬರಲ್ಲ ನನಗೆ, ನಾನು ಅಪ್ಪಟ ಕನ್ನಡಿಗ ಮೇಡಮ್. ಅವೆಲ್ಲ ಅಪೋಕ್ಯಾಲಿಪ್ಟು ಅಂದ್ರೆ ಏನು ಅಂತ ಹೇಳ್ಬೇಕು ನೀವೀಗ. ಹೋಗಿ ನನ್ಗೆ ಏನ್ ಗೊತ್ತು, ಅದಕ್ಕೆ ಗಾಬರಾಗಿ ನೋಡ್ತಾ ಇದ್ದೆ. ಅವನ್ನ ಎಲ್ಲೂ ಕೇಳೇ ಇಲ್ವಲ್ಲ ಏನ್ ಹೇಳ್ತಾವನು ಅಂತ. ಅವ್ನ್ ಗೊತ್ತು ಮೇಡಮ್, ನಂಗೆ ಮೊನ್ನೆ ಅಪೋಕಲಿಪ್ಟು ಅಂತಂದ್ರೆ ಅಪ್ಪಿಕೊಂಡು ಲಿಫ್ಟ್ ಅಲ್ಲಿ ಹೋಗೋದಕ್ಕೆ ಅಪೋಕಲಿಪ್ಟ್. ಸದಾನಂದ ಅವರೇ, ನೀವೇನ್ ಮಾಡಿದ್ರಿ ಮನೇಲಿ ಕೂತ್ಕೊಂಡು? ಏನಿಲ್ಲ ಮೇಡಮ್, ಒಂದಿಷ್ಟು ಬುಕ್ಸ್ ಓದ್ದೆ. ಒಂದು ಹಾಡು ಬರ್ತಾನೆ ಅದ್ಭುತವಾಗಿ ಕರೋನದು. ನಮಗೋಸ್ಕರ ಒಂದ್ 2 ಲೈನ್ ಗುಡಿ ಮತ್ತೆ. ಹೇ ಕೈ ಮುಗಿದು ಹೇಳತ್ತೇನ್ರಿ, ಕರೋನ ತಡಿಯಾಕ ಇರ್ಬೇಕ್ರಿ ಮನಿ ಒಳಗ, ಆ ಕಾಲಿ ಪಿಲಿ ಬರ್ತೀರಿ ಯಾಕ ಹೊರಗ. ಸರ್ಕಾರದವರು ಸಾರಿ ಹೇಳಿದರ ತಿಳಿವಲ್ದೇನ್ರಿ ನಿಮಗ. ಹೇ ನಮ್ಮ ಸಲುವಾಗಿ ಪೊಲೀಸರು ವೈದ್ಯರು ನಿಂತಾರ ಬಿಸಿಲಾಗ, ಹಾಕೊಳ್ಳು ನೀರು ಇಲ್ದೆ ಡ್ಯೂಟಿ ಮ್ಯಾಗ. ಅಂತವರ ಮಾತಿಗೆ ಕಿಮ್ಮತ್ತ ಕೊಡದಿದ್ರ ಏನ ಹೇಳ್ಬೇಕು ನಿಮಗ. ಹೇ ಕೈ ಮುಗಿದು ಹೇಳತೇನ್ರಿ, ಕರೋನ ತರಿಯಾಕ ಇರ್ಬೇಕ್ರಿ ಮನಿ ಒಳಗ, ಆ ಕಾಲಿ ಪಿಲಿ ಬರ್ತೀರಾಕ ಹೊರಗ. ಐತಿ ಟ್ಯಾಲೆಂಟ್ ಒಳಗಡೆ ಐತಿ, ಅದೀಗ ಹೊರಗಡೆ ಬಂದೈತಿ. ಬಹಳ ಚಲೋ ಐತ್ರಿ, ಬಹಳ ಖುಷಿ ಐತ್ರಿ. ಥ್ಯಾಂಕ್ ಯು ಮೇಡಮ್. ಈ ತರ ಒಂದಿಷ್ಟು ಹಾಡುಗಳನ್ನ ರೆಡಿ ಮಾಡಿ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಿಟ್ಟಿದ್ದೇನೆ ಮೇಡಮ್. ಮಾಮಿ ಅಂದ್ರೆ ಏನು? ಏನು ಮಾ ಅಂದ್ರೆ ಮಂತನ, ಮೀ ಅಂದ್ರೆ ಪಿಚ್ಚು. ಓ, ಕಾಮಾಕ್ಷಿ ಪಾಳೆ ಹನುಮಕ್ಕ ಮತ್ತು ಮಾರ್ಕೆಟ್ ರಾಮಕ್ಕ. ಏ ಮಾದಾಪುರ್ ಡುಮ್ಮೆ. ಮತ್ತು ಇದು ಕಾಂಚನಿ ಮಮ್ಮಿ. ಮೇಡಮ್, ಯಾಕೆ ಮೇಡಮ್ ಇಷ್ಟು ನಿರಾಶೆ ಮಾಡಿ? ಎಷ್ಟು ಜಗಳ ಆಗ್ತೀರಾ? 3 ಸೀಸನ್ ಇಂದ ಮಕ ನೋಡ್ಬಿಟ್ಟು ಸಾಕಾಗೈತೆ ನಮಗ. ಅವನೇ ಹಾಕ್ತಿರಲ್ರಿ. ಇನ್ನು ಅವನ್ನ ನೋಡ್ಬೇಕಂದ್ರೆ ಎಷ್ಟಂತ ನೋಡ್ಬೇಕು ಮೇಡಮ್? ಅಪ್ಪ ಮೇಡಮ್ನವ್ರೆ, ಸರ್ಗಳೇ, ಲಾಕ್ಡೌನ್ ಟೈಮ್ ಅಲ್ಲಾದ್ರೂ ನಿಮ್ಗಳ ಜಗಳ ಮುಗ್ದಿರುತ್ತೆ. ಮೇಡಮ್ ಮೋಸ ಮೇಡಮ್ ಸುಮ್ಮನೆ ಇರು ಮೇಡಮ್, ನೀವು ಏನೇನೋ ಆಸೆ ಹುಟ್ಟಿಸಿ. ಓಕೆ, ಒಂದ್ ಕೆಲಸ ಮಾಡೋಣ. ಇವತ್ತು ಮೇಲ ಫೀಮೇಲ್ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಇತ್ಯರ್ಥಕ್ಕೆ ಬಂದ್ಬಿಡೋಣ. ಓಕೆನಾ? ತುಂಬಾ ಸೂಪರ್ ಆಗಿ ಆಡ್ಬೇಕು. ನಮ್ಮ ಕಾರ್ಯಕ್ರಮದ ಮೊದಲನೇ ಟಾಸ್ಕು. ಈಗ ನಾನು
ಫೋಟೋ ತೋರಿಸ್ತೀನಿ ನಿಮ್ಗೆ. ಅಂದ್ರೆ ಆ ಫೋಟೋದಲ್ಲಿ ಹೇಗಿದೆಯೋ ಅದನ್ನ ನೀವು ರಿಕ್ರಿಯೇಟ್ ಮಾಡ್ಬೇಕು. 30 ಸೆಕೆಂಡ್ ಕಾಲ ನಗದೆ ಅಲ್ಲಾಡದೆ ಅದೇ ರೀತಿ ಪೋಸ್ ನ ಮೇಂಟೈನ್ ಮಾಡ್ತಾರೋ ಅವ್ರಿಗೆ ಪಾಯಿಂಟ್ಸ್ ಹೋಗುತ್ತೆ. ಓಕೆನಾ? ಓಕೆ ಮೇಡಮ್. ಸೊ ಫಸ್ಟ್ ಒಂದ್ ಪಿಕ್ಚರ್ ಹಾಕ್ತೀನಿ, ಅದನ್ನ ಸದಾನಂದ ಮತ್ತೆ ಅಪ್ಪಣ್ಣ ಸೇಮ್ ರಿಕ್ರಿಯೇಟ್ ಮಾಡ್ಬೇಕು. ಮಿಂಚು ಮತ್ತೆ ಮಂಥನ ಕಮೆಂಟ್ಸ್ ಕೊಡ್ತಾರೆ. ಓಕೆ, ಪಿಕ್ಚರ್ ಪ್ಲೀಸ್. क्या एक्सप्रेशन है? ಪಾಪ ಅಪ್ಪಣ್ಣಗೆ ಮೆಡ್ಗಣ್ಣ ಆಗ್ಬಿಟ್ಟೈತೆ. ಯವ್ವಾದ ಕೈಲಿ ಆಗಕ್ಕಿಲ್ಲ, ನನ್ನ ಬಿಟ್ಟು ಬಿಡ್ರ. ಕಣ್ಣಾಗೆಲ್ಲ ನೀರು ಬರಾಕತ್ತಾವೆ. ಓಕೆ, ಈಗ ಹುಡುಗಿರಿಗೆ ಟಾಸ್ಕ್ ಕೊಡೋಣ. ಹಂಗೆ ಇರ್ಬೇಕು 30 ಸೆಕೆಂಡ್. ಯಾಕೆ ನೆಗಡಿ ಅದು ಮುಗುಡ ಸುಮ್ಮಳು ಬಂದು ಮೂಗು ಬಾತತ್ತ ನಿಂದ ಮಾಡಿಲ್ಲ ಎಲ್ಲ ಅಂತೇಳಿ ಕರೆಕ್ಟ್ ಹೆಂಗಿದ್ರೆ ಗೊತ್ತಾ? ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯೋ ತಂದೆ ಕಾಸೊಂದು ನೀಡೋ ಶಿವನೇ ಅಮ್ಮ ತಾಯೇ 10 ರೂಪಾಯಿ ಕಡೆಯೋಣ. ಔಟ್ ಆಗಿದ್ದಾರೆ. ಎರಡನೇ ಸುತ್ತಲ್ಲಿ ಫಸ್ಟ್ ಪಿಕ್ಚರ್ ಅಲ್ಲಿ ನಿಮಗೂ ಪಾಯಿಂಟ್ಸ್ ಇಲ್ಲ, ಅವ್ರಿಗೂ ಪಾಯಿಂಟ್ಸ್ ಇಲ್ಲ. ಈಗ ಸೆಕೆಂಡ್ ಪಿಕ್ಚರ್ ಹಾಕ್ತೀನಿ. ಓಕೆ, ಅಪ್ಪಣ್ಣ ಅಂಡ್ ಸ್ತರಾಗೆ ಬರ್ತಾ ಇರುವಂತ ಚಿತ್ರ. ಬಾಯಿ ತೆಗಿರೋ ಫುಲ್ಲು, ಅದ್ರಲ್ಲಿ ಹೆಂಗ್ ತೆಗ್ದಿದಾರ ಫೋಟೋಲಿ ಬಾಯಿ. ಅಯ್ಯೋ ಅಲ್ಲೂ ಕುತ್ಕೇರಿಸಿಕೊಂಡಿದ್ದಾನೆ ಸದಾ. ಬೇಡ ಸದಾ, ನಿಮ್ಗೋಸ್ಕರ ಹುಡುಗಿ ಆಚೆ ಕ್ಯೂ ನಿಂತಾರ. ಎದಕ್ಕೆ ಹಿಂಗ್ ಮಾಡ್ಕೊಳಕತ್ತಿ? ನೀನ ಬೀಳು, ಅಲ್ಲಿ ಹುಡುಗಿಯರು ಏನ್ ಬೀಳ್ತಾರ ಹೋಗ. ಅಪ್ಪಣ್ಣ ಸದಾ 1 ಪಾಯಿಂಟ್ ಕೊಡ್ತೀನಿ. ಪಾಪ ತುಂಬಾ ಚೆನ್ನಾಗಿ ಎಷ್ಟೊತ್ತು ಇಟ್ಕೊಂಡಿದ್ರು ಅವರು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಓಕೆ, ಇವಾಗ ನಿಮ್ ಸರ್ದಿ ರೆಡಿ ಇದೀರಾ? ಪಿಕ್ಚರ್ ಹಾಕ್ಲಾ? ಮಾಡ್ರಿ ದಯವಿಟ್ಟು ಹಿಂಗ ಹೊರಗೆ ಹೋಗ್ಬಿಡ್ರಮ್ಮ. ಚಿಕ್ಕ ಮಕ್ಳು ಎಲ್ಲ ಆಟ ಆಡ್ತಾ ಇರ್ತವೆ. ಈ ಸಣ್ಣ ಸಣ್ಣ ಹಂದಿ ಮರಿ ಇರ್ತಾರ, ಹಂದಿ ಮರಿ ಹಿಂಗೆ ಮಾಡ್ತಾವ. ಹಂದಿ ಮರಿ ಸಣ್ಣ ಇದೆ, ಇವು ಮೂಗೆ 3 ಮೊಳ ಉದ್ದಿದೆ ಉಳ್ದು. ಮಂತರ ಔಟ್. 1 ಪಾಯಿಂಟ್ ನೀವು ಪಡ್ಕೊಂಡಿದ್ದೀರಿ. ಈಗ ನೆಕ್ಸ್ಟ್ ಸುತ್ತಿಗೆ ಹೋಗೋಣ, ಏನಂತೀರಿ? ಹ್ಞೂ ಮೇಡಮ್. ಓಕೆ, ನೆಕ್ಸ್ಟ್ ಸುತ್ತಲ್ಲಿ ಏನಪ್ಪಾ ಅಂದ್ರೆ ಡಮ್ ಶರಾಡ್ಸ್. ಓಕೆ, ಈಗ ಏನಪ್ಪಾ ಅಂದ್ರೆ ಫಸ್ಟ್ ಒಂದು ಟೀಮ್ ಅವರು, ನಾನು ಅವ್ರಿಗೆ ಒಂದು ಹೆಸರನ್ನ ಮೆಸೇಜ್ ಮಾಡ್ತೀನಿ. ಅವರು ಅದನ್ನ ಎದುರುಗಡೆ ಇರೋ ಟೀಮ್ ಅವ್ರಿಗೆ ಆಕ್ಟ್ ಮಾಡಿ ತೋರಿಸ್ಬೇಕು. ಓಕೆನಾ? ಅದನ್ನ ನೀವು ಕಂಡು ಹಿಡಿಬೇಕು. ಓಕೆ, ಕಣ್ ಹಿಡಿದವ್ರಿಗೆ ಪಾಯಿಂಟ್ ಸಿಗುತ್ತೆ, ಕಣ್ ಹಿಡಿಲಿಲ್ಲ ಅಂದ್ರೆ ಹೇಳದವ್ರಿಗೆ ಪಾಯಿಂಟ್ ಸಿಗುತ್ತೆ. ಓಕೆ, ಈಗ ಫಸ್ಟ್ ಹುಡುಗರಿಂದ ಶುರು ಮಾಡೋಣ. ಯಾಕೆ ಅಪ್ಪಣ್ಣ ನಿಮಗೆ ಮೆಸೇಜ್ ಮಾಡ್ತೀನಿ, ನೀವು ಆ ಹೆಸರನ್ನ ಆಕ್ಟ್ ಮಾಡಿ ತೋರಿಸ್ಬೇಕು. ಕಳಿಸಿದೀನಿ. ರೆಡಿ? ಶಂಕರ್ ನಾಗ್. ಶಂಕರ್ ನಾಗ್. ಈ ರಾಜ್ಕುಮಾರ್ ತಲೆಗೆ ಕೂತಿದ್ದಾರೆ. ರಾಜ್ಕುಮಾರ್ ಅವ್ರದ್ದು ಯಾವ ಸಿನಿಮಾ ಹೇಳ್ಬೇಕು? ರಾಜ್ಕುಮಾರ್ ಸರ್ಕಾರ ಮಾಡ್ಲಿ. ತಲೆ ಕೆರ್ಕೊಂಡ್ರೆ ಏನಾಗತ್ತ ತಲೆಲಿ? ರಾಜ್ಕುಮಾರ್ ಸ್ಟೈಲ್ ಅಲ್ವಾ ಅದು? ನಾವಾಡು ಗಂಧದ ಗುಡಿ. ಅಲ್ಲ, ಏನು ಹಶ್ವಾಗೈತೆ ಊಟ ಮಾಡ್ಸಂತಾನ. ಏನು ಆಮೇಲೆ ನೀನು ರಾಜ್ಕುಮಾರ್ ಆಪರೇಷನ್ ಆಪರೇಷನ್ ಏ ಖತ್ರ ಇಲ್ಲ ಅಂತ ನೋಡು. ಏನು ಕಂಡಿಡಿ ಹೇಳಿ ರಾಜ್ಕುಮಾರ್ ಆಪರೇಷನ್ ಹಾ, ಕೂಯಿಸ್ಕೊಂಡು ಅದರದೇ ಒಂದು ಸಿನಿಮಾದ ಹೆಸರಿದೆ. ಏನ್ ಹೇಳ್ತಾರಪ್ಪ, ನಮ್ಗೆ ಏನು ಅರ್ಥನೇ ಆಗ್ತಿಲ್ಲ. ರಾಕೆಟ್ ಹಾವು ಕಡೆ ಹಾವು ಬಿಡೋದು, ನೀವು ಏನೇನೋ ಇಟ್ಟಿದ್ಯಾ. ಹಾವು ಬಿಟ್ಟು ನಿಮ್ಮಪ್ಪ ಆಡ್ಸಕ್ ಬಂದಿದ್ದ, ನಿಮ್ಮ ಕುಣಿಯಾಕ ಹಾಡಿಗೆ ತೋರಿಸಿ ಇನ್ನೊಂದ್ಸಲ ಹಾಕು. ಉಂಗ್ರ ಆಪರೇಷನ್ ಡೈಮಂಡ್ ರಾಕೆಟ್. ಈಗ ಯಾರನ್ನ ಮಾರ್ಕ್ಸು? ಈಗ ಪಾಯಿಂಟ್ಸ್ ಹೋಗ್ತಾ ಇದೆ. ಮಿಂಚು ಅಂಡ್ ಮಂಥನಿಗೆ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಕ್ಕೆ. ಓಕೆ, ಈಗ ಮಂಥನ ನಿಮ್ಗೊಂದು ಮೆಸೇಜ್ ಕಳಿಸ್ತೀನಿ ನೋಡಿ, ಅದನ್ನ ನೀವು
ಕನೆಕ್ಟ್ ಮಾಡಿ ತೋರಿಸ್ಬೇಕು. ಚಂಬಲ್ಲಿ ಲಿಂಬೆ ನಿಂತ್ಕೊಂಡು ಆಮ್ಲೆಟ್ ಹಾಕ್ತೀನಿ ಅಂತ ಇದೆಯಾ? ಮೇಡಮ್ ಅವರೇ ಅವಳು ಆಕ್ಟಿಂಗ್ ಬಿಟ್ಟು ಎಲ್ಲ ಮಾಡ್ತಾವ್ ನೋಡಿ ಬೇರೆ. ನೋಡಿ ಕರೆಕ್ಟ್ ಆಗಿ ತೋರಿಸ್ತೀನಿ ನೋಡಿ. ಹಾ ಸಣ್ಣ ಸಣ್ಣ ಬೀಜ ಹಿಂಡತಿ, ಸಣ್ಣ ಸಣ್ಣ ಬೀಜ ಹಿಂಡತಿ. ಎಲ್ಲಿಗೆ ಹಿಂಡತಿ? ಬೆಳಿಗ್ಗೆದ್ದು ಅರುಣ್ ಅವ್ರು ರಂಗೋಲಿ ಹಾಕ್ತಾರೆ ಅಂತ ಇದೆಯಾ? ಓ ಏನೋ ಹಿಂಗ್ ಬಿಡಿಸ್ತಾವ್ ನೋಡ್ರಯ್ಯ. ನೋಡಿ ಕರೆಕ್ಟ್ ಆಗಿ ಈಗ. ಹಾ ಜ್ಯೂಸ್ ಸೂಪರ್. ಇದು ಪಾನಿಪುರಿ ತಿಂದೇನೆ ತುಂಬಾ ದಿನ ಆಗ್ಬಿಟ್ಟಿದೆ ಲಾಕ್ಡೌನ್ ಅಲ್ಲಿ ಅಂತ ಅವಳೆ. ಮೇಡಮ್ ಸಖತ್ ಈಸಿಯಾಗಿ ತೋರಿಸ್ತಿದ್ದೀನಿ ಮೇಡಮ್. ಇದೇನ್ ತೋರಿಸ್ತಾ ಇದ್ದೀರಾ ಅಂತ ನೋಡಿ ಮೇಡಮ್ ಅವ್ರು ಅರ್ಥ ಆಗುತ್ತೆ ಮೇಡಮ್ ಅದು. ಪಾತ್ರೆ ಮೇಡಮ್ ಪಾತ್ರೆ. ಪಾತ್ರೆ ಓಕೆ. ಆಯ್ತಾ? ಓಕೆನಾ? ಹಾ ಎಲ್ಲ ಬಾಯಿಸ್ಕೊಂಡು ಅವರೇ ಉಪ್ಪು ಉಪ್ಪು ಉಪ್ಪು, ಎಣ್ಣೆ 90 MH ಅಡಿಗೆಗೆ ಹಾಕ್ಬಿಡ್ತೀಯ, ಬಾಯಿಗೆ ಹಾಕೋಬೇಕು. ಅಪ್ಪಣ್ಣ ಸದಾ. ಮೇಡಮ್ ಓಕೆ ಇವಾಗ ನಾನ್ ತೋರಿಸ್ತೀನಿ, ಆಕ್ಟ್ ಮಾಡಿ ತೋರಿಸ್ತೀನಿ, ಗೆಸ್ ಮಾಡಕ್ಕಾಗತ್ತಾ ನೋಡೋಣ. ಓಕೆನಾ? ಅವರೆಕಾಳು, ಅವರೆಕಾಳು, ಅವರೆಕಾಯಿ. ಓಕೆ. ಬಾಳೆ ಎಲೆಯಲ್ಲಿ ಊಟ, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಪಲಾವು. ಹಾ ಮೇಡಮ್ ಅವ್ರದ್ದು ಕಲಿಸ್ತದೆ. ಹಾ ಹಾ ಅವರೆಕಾಳನ್ನ ಹೊಟ್ಟು ತುಂಬ ತಿಂದೆ. ಮೇಡಮ್ ಅವ್ರ ಕೈ ಆಗಲ್ಲ ಮೇಡಮ್, ಅವ್ರ ಕೈ ದೇವರಿಗೆ ಆಗಲ್ಲ. ಇಲ್ಲ ಅವೆಲ್ಲ ನನಗೆ ಗೊತ್ತಿಲ್ಲ. ಅವ್ರ ಪಾಪ ಎಷ್ಟೆಲ್ಲ ತೋರಿಸಿದ್ರು ನೀವು ಗೆಸ್ ಮಾಡ್ಲಿಲ್ಲ. ಗುಣ ನಾನು ಹೇಳಿದ್ರು ಗೆಸ್ ಮಾಡ್ಲಿಲ್ಲ ನೀವು. ಅವ್ರಿಗೆ ಮೇಲೆ ಬಾಯಿಸಾದು. ಓಕೆ 2 ಪಾಯಿಂಟ್ಸ್ ಹುಡುಗಿರ್ಗೆ ಹೋಗಿದೆ. ಮುಂದಕ್ಕೆ ಹೋಗೋಣ. ಮಿಸ್ಟರ್ ಸದಾನಂದ ನಿಮ್ಗೆ ಮೆಸೇಜ್ ಮಾಡಿದೀನಿ ನೋಡ್ರಪ್ಪ, ಕಿದ್ದವಾಗಿ ಇವಾಗ ನೀವು. ಒಂದ್ ಸಿನಿಮಾದಲ್ಲಿ ಪಾತ್ರದ ಹೆಸರು. ಒಂದ್ ಪಾತ್ರದ ಹೆಸರು. ರೆಡಿ ರೆಡಿ ಚಲೋ. ಸಿನಿಮಾ ಹೆಸರು ಇದು ಸದಾನಂದ ಸ್ಟೈಲೇ ಆಗಿದೆಯಲ್ಲ, ಇದು ಸದಾನಂದನ ಇರ್ಬೋದಾ ಮೋಸ್ಟ್ಲಿ. ಗಣೇಶ. ಹೇಳ್ತೀನಿ ಸಮಾಧಾನ. ಗೌಳಿ ಗೂಳಿ. ಟಗರು. ಓಕೆ ಹಾ. ಡಾಲಿ ಡಾಲಿ ಡಾಲಿ. 3 ಪಾಯಿಂಟ್ಸ್ ಹುಡುಗಿರ್ಗೆ ಹೋಗಿದೆ. ಮಿಂಚು ಇವಾಗ ನಿಮ್ಗೆ ಒಂದು ಮೆಸೇಜ್ ಕಳಿಸ್ತೀನಿ, ನೀವು ಅದನ್ನ ಆಕ್ಟ್ ಮಾಡಿ ತೋರಿಸ್ಬೇಕು. ಹಾ ಸಿನಿಮಾ ಹೆಸರು ಇದು. ಕಮಾನ್. ಹಾ 9 9 9 ತೋಳ ಹಳ್ಳಕ್ಕೆ ಬಿತ್ತು. 9 9 ಮತ್ತೊಂದು 9 ಮತ್ತೊಂದು 9 3 9 3 3 9. ಹಾ ಹಾ ಈಜು. ಹಾ ಓಕೆ ಓಕೆ. ಜಾಸ್ತಿ ಈಜು ಬೇಡ, ನೀರ ಕಡೆ ಹಾರೋಗ್ತವೆ. ಅದೇ ಎಲ್ಲಿ? ವೃಷಭಾವತಿ ನದಿಯಲ್ಲಿ ಕೆಂಗೇರಿ ಮೂರಲ್ಲಿ ಈಸ್ತವಳೆ. ಯಜಮಾನ, ಯೋಧ. ಮನೆ ಮಾರಾಟಕ್ಕಿದೆ. ಮನೆ ಹಾ ಇವ್ರದು ಪ್ಯಾಟೆ ಮೇಲೆ ಸುಡುಗಾಡ್ಕೊಂಡ್ರು. ನೀ ಮಾಡಿ ಸಿನಿಮಾ. ಸರಿ ಇಲ್ಲಾಂದ್ರೆ ಮೊಬೈಲ್ ನುಚ್ಚಿ ದೂರ ಮಾಡ್ಬಿಡ್ತೀನಿ ಇವಾಗ. ಕಂಡಿಡಿಯ ನೀನು ನಾನು ಲವ್. ನೀನು ನಾನು ಲವ್ ಮಾಡೋದು. ನಾನು ಆತರ ಅಲ್ಲಪ್ಪ. ಓಕೆ ಇವಾಗ ನಾನ್ ನಿಮ್ಗೆ ಆಕ್ಟ್ ಮಾಡಿ ತೋರಿಸ್ತೀನಿ, ಗೆಸ್ ಮಾಡಕ್ ಆಗತ್ತಾ ನೋಡಿ. Yes, ಹಾ ಎರಡನೇದು ಕಣ್ಣು.
ನೋಡುತ್ತಿದ್ದರು ಇದು ದುರ್ಬಿನ್ ಹಾಕೋತಿಲ್ಲ ಅದ ದುರ್ಬಿನು ಯಾರು ನೋಡೋದಂಗೆ ಅಂತ ಅಲ್ವಾ, ಯಾರು ಹಿಂಗೆ ನೋಡ್ತಾರೆ ಅಂತ. ಕ್ಯಾಮ್ರಾಮೇನ WWW ಅಲ್ಲ 777 ಜೇಮ್ಸ್ ಬಾಂಡ್ ಅಣ್ಣವ್ರ ಸಿನಿಮಾ ತರ ಇದು. ಫಸ್ಟ್ ವರ್ಡ್ ಜಾಗದ ಹೆಸರು. ಫಸ್ಟ್ ವರ್ಡ್ ಹೇಳಿ ಗೊತ್ತಾಗುತ್ತೆ. ನದಿ ಡಾನ್ಸ್ ಮಾಡ್ತಾರೆ, ಡಿಂಗಿ ಚಿಕ್ಕ ಡಿಂಗಿ ಚಿಕ್ಕ. ಯಾರು ಡಾನ್ಸ್ ಮಾಡ್ತಾರೆ? ಇವರು ಪುನೀತ್ ರಾಜ್ಕುಮಾರ್ ಸರ್. ನಾನು ಇವಾಗಲೇ ಕರ್ಕೊಂಡ್ಬಿಡಪ್ಪ ಅಂತಂದೆ. ಈಗ ಆಗಂಗಿಲ್ಲ, ನಮ್ಗೆ ಆಗಂಗಿಲ್ಲ. ಪಾಯಿಂಟ್ಸ್ ಹೋಗ್ತಾರೆ, ಮಿಂಚು ಮತ್ತೆ ಮಂಚನಾಗೆ. ಗೋವಾದಲ್ಲಿ CID 999 ಇಷ್ಟು ಕಂಡಿಡಿಯಕ್ಕಾಗಲ್ಲ ನಿಮ್ಗೆ. ಇಟ್ಸ್ ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಮೊದಲನೇ ಸುತ್ತಲ್ಲಿ ಅದ್ಭುತವಾಗಿ ನಮ್ಮ ಹೆಣ್ಮಕ್ಳು ಗೆದ್ದಿದ್ದಾರೆ. ನಾ ಆಗ್ಲೇ ಹೇಳಿದೆ ಆ ಗಿಫ್ಟ್ ನಮ್ಗೆ ಫಿಕ್ಸು ಅಂತ. ಇಟ್ಸ್ ಆಲ್ ರೈಟ್, ಈಗ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಸುತ್ತಿಗೆ ಹೋಗಕ್ ಮುಂಚೆ ನಮ್ಮ ಹೀರೋಗಳನ್ನ ಮಾತಾಡಿಸ್ಬಿಡ್ತೀನಿ. ಮಿಸ್ಟರ್ ಅಪ್ಪಣ್ಣ ಅಂಡ್ ಸದಾನಂದ, ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ, ನಿಮ್ ಕರಿಯರ್ ಅಲ್ಲಿ ಏನ್ ನಡೀತಾ ಇದೆ? ಪೈಲ್ವಾನ್ ಸಿನಿಮಾ ಆದ್ಮೇಲೆ ನಾನು 6 ಸಿನಿಮಾಗಳು ಮಾಡಿದ್ದೀನಿ. ರವಿಚಂದ್ರನ್ ಸರ್ ಮಕ್ಕಳು ಇಬ್ಬರದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದು ತ್ರಿವಿಕ್ರಮ, ಇನ್ನೊಂದು ಮುಗಿಲ್ಪೇಟೆ, ಆಮೇಲೆ ರಾಮಾರ್ಜುನ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ನೈಟ್ ಮೇರು, ಡಿಯರ್ ಸತ್ಯ, ಭಾರ್ಗವ, ಇವೆಲ್ಲ ಸಿನಿಮಾಗಳು ನಂದು ಆಗಿರೋದು. ಇನ್ನೇನು ರಿಲೀಸ್ ಹಂತದಲ್ಲಿದೆ. ಇನ್ನು 3 ಸಿನಿಮಾಗಳು ಶುರು ಆಗಬೇಕು. ಒಂದಿಷ್ಟು ಅದೇ ಈ ಸಿನಿಮಾ ಸ್ಕ್ರಿಪ್ಟ್ ಕೆಲಸ ಮಾಡ್ತಿದ್ವಿ ಅಷ್ಟೇ. ಇನ್ನು ನಮ್ಮ ಜೊತೆಗಿರೋ ಆತ್ಮೀಯ ಗೆಳೆಯರೇ ಒಂದಿಷ್ಟು ಜನ ಸಿನಿಮಾ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆ ಕೆಲಸಕ್ಕೆ ಕೈಗೂಡಿಸಿ. ಈಗ ಅಪ್ಪಣ್ಣ ಅವರ ಆಲ್ ದ ವೆರಿ ಬೆಸ್ಟ್ ಮುಂದೆ ಬರೋ ಪ್ರಾಜೆಕ್ಟ್ಸ್ ಎಲ್ಲದಕ್ಕೂ. ಅಂಡ್ ಈ ಹಿಂದೆ ಮಾಡುವಂತ ಸಿನಿಮಾಗಳು ಯಾವ್ದಾದ್ರು ರಿಲೀಸ್ ಇದೆಯೋ ಅದಕ್ಕೂ ಕೂಡ ಆಲ್ ದ ವೆರಿ ಬೆಸ್ಟ್. ಸದಾ ಅವ್ರೆ, ಮೇಡಮ್ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ? ಮೇಡಮ್ ಅದೇ ನಂದು ಒಂದಿಷ್ಟು ಸಿನಿಮಾಗಳು ನಡೀತಾ ಇದಾವೆ ಮೇಡಮ್. ಒಂದಿಷ್ಟು ರಿಲೀಸ್ ಆದ್ವು. ಒಂದು 7 ಸಿನಿಮಾಗಳು ರಿಲೀಸ್ ಇದಾವೆ. ಲಾಕ್ಡೌನ್ಗಿಂತ ಬಿಫೋರು ನರಗುಂದ ಬಂಡಾಯ ಮತ್ತೆ ಮದುವೆ ಮಾಡ್ರಿ ಸರಿ ಹೋಗ್ತಾನೆ ಸಿನಿಮಾ ರಿಲೀಸ್ ಆಗಿತ್ತು. ಅದು ಆಯ್ತು, ಲಾಕ್ಡೌನ್ ಸ್ಟಾರ್ಟ್ ಆಯ್ತು. ಇನ್ನೊಂದಿಷ್ಟು ಡೇಟ್ಸ್ ಕೊಟ್ಟಿದ್ದೇನೆ ಮೇಡಮ್. ಇದು ಲಾಕ್ಡೌನ್ ಮುಗಿದು ಶೂಟಿಂಗ್ ಪರ್ಮಿಷನ್ ಕೊಟ್ಟ ತಕ್ಷಣ ಸ್ಟಾರ್ಟ್ ಆಗ್ತವೆ. ಆ ಸಿನಿಮಾಗಳನ್ನು ಮಾಡಬೇಕು ಮೇಡಮ್. ಆಕ್ಚುಲಿ ಒಳ್ಳೊಳ್ಳೆ ಆರ್ಟಿಸ್ಟ್ ಗಳ ಜೊತೆ ಕೆಲಸ ಮಾಡ್ತಿದ್ದೀರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಕ್ಕೆಲ್ಲ ನಾವು ಕಾಮಿಡಿ ಕಿಲಾಡಿಗೆ ಮತ್ತೆ ನಮ್ ಜಿ ಕನ್ನಡಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಈಗ ನಮ್ಮ ಕಾರ್ಯಕ್ರಮದ ನೆಕ್ಸ್ಟ್ ಟಾಸ್ಕ್ ಏನಪ್ಪಾ ಅಂದ್ರೆ, ನೆಕ್ಸ್ಟ್ ಸುತ್ತು ಆಕ್ಟಿಂಗ್ ಚಾಲೆಂಜ್. ನೀವೇ ಚಾಲೆಂಜ್ ಕೊಟ್ಕೊಂಡ್ರೆ ಹೆಂಗಿರುತ್ತೆ? ಯಾಕಂದ್ರೆ ನಿಮಗೆ ನೀವೇ ಸಾಟಿ. ಈಗ ಫಾರ್ ಎಕ್ಸಾಂಪಲ್ ಅಪ್ಪಣ್ಣ ಒಂದು ಆಕ್ಟ್ ಮಾಡಿ ತೋರಿಸ್ತಾರೆ, ಅದನ್ನ ಮಿಂಚು ಅಥವಾ ಮಂಥನ ಯಾರು ಚಾಲೆಂಜ್ ನ ತಗೊಂತಾರೋ ಅವ್ರು ಮಾಡಿ ತೋರಿಸ್ಬೇಕು. ನೆಕ್ಸ್ಟ್ ಸದಾ ಒಂದ್ ಆಕ್ಟ್ ಮಾಡಿ ತೋರಿಸ್ತಾರೆ, ಅದನ್ನ ಮಿಂಚು ಅಥವಾ ಮಂಥನದಲ್ಲಿ ಯಾರು ಉಳಿದಿರ್ತಾರೋ ಅವ್ರು ಮಾಡಿ ತೋರಿಸ್ತಾರೆ. ಓಕೆ, ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ಪಾಯಿಂಟ್ಸ್ ಹೋಗುತ್ತೆ, ಅವ್ರು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ನಿಮಗ್ ಪಾಯಿಂಟ್ಸ್ ಬರುತ್ತೆ ಹುಡುಗರಿಗೆ. ಓಕೆನಾ? ಓಕೆ ಮೇಡಮ್. ಓಕೆ ಸದಾ, ಯಾವಾಗ್ಲೂ ನೀವೇ ಫಸ್ಟ್ ಹೋಗ್ತೀರಾ. ಈ ಸಲ ನಮ್ಮ ಅಪ್ಪಣ್ಣ ಅವರು ರೆಡಿ ಮಾಡಿ, ಆಕ್ಟಿಂಗ್ ಮಾಡಿ. ಅಗೋ ಅಲ್ಲಿ ಕಾಣುತ್ತಿರುವುದು ನಮ್ಮ ಪ್ರಭುಗಳ ಶಾಸನ. ಅದೇ ಸ್ವಸ್ತಿ ಸಮಸ್ತ ನರೇಶ್ವರ ಮಸ್ತಕ ವಿನ್ಯಸ್ತ ಶಾಸನವಿದು. ಸಕಲ ಜಗತ್ ವಿಸ್ತಾರ ಹೆಚ್ಚಡು ಅನ್ವಯ ವಿಸ್ತಾರಕ ದೇವನಗ್ರ ತನುಜನು ಭುವನ ವಿಶೇಷನು ಯಕ್ಷಾಕು ವಂಶ ಗಗನೇಂದವು ಚಕ್ರರತ್ನಾಧೀಶರು ನವನಿಧಿ ವಲ್ಲಭ ನತದಿ ವಿಜಯಗಣ ಪ್ರಶಂಸಿತ ನಾಭಿರಾಜನ ಮೊಮ್ಮಗನು ತನ್ನ ದಿಗ್ವಿಜಯದಲ್ಲಿ ಐರಾವತ ಗಜಗಳು ಹೋಲುವ ಗಜಗಳಿಂದ ಬೋಡ ತಳವನ್ನು ತುಂಬಿದವನು ನಿಜ ಸೈನ್ಯವೇ ಇಳಿಸಿದ ಧೂಳಿಂದ ಅಂಬೂನಿದೆಗಳ ಹೋಳಿಸಿದವನು. ಓಕೆ ಅಪ್ಪಣ್ಣ ಅವರೇ, ಅದ್ಭುತವಾಗಿ ಆಕ್ಟ್ ಮಾಡಿದ್ದೀರಾ. ಈಗ ಈ ಚಾಲೆಂಜ್ ನ ಯಾರು ಸ್ವೀಕರಿಸ್ತಾರೆ ಅಂತ ನೋಡುವಂತ ಸಮಯ. ಮಂಥನ ಮಿಂಚು ಇದೀರ ಹೊಟ್ಟಬಿಟ್ರೆ ಎದ್ದು. ಮೇಡಮ್ ಅದೇನೋ ಶುದ್ಧ ಹೇಳಿದ್ರೆ ಹೆಂಗ್ ಮೇಡಮ್ ಹೇಳಕ್ಕಾಗುತ್ತೆ? ಕಟ್ ಮಾಡಿ ಹೇಳಕ್ ಹೇಳಿ. ಸ್ವಸ್ತಿ ಸಮಸ್ತ ನರೇಶ್ವರ ಮಸ್ತಕ. ಸ್ವಸ್ತಿ ಸಮಸ್ತ ನರೇಶ್ವರ ಮಸ್ತಕ ನರೇಶ್ವರ ಶಾಸನವಿದು ಅಲ್ಲ ವಿನ್ಯಾಸನವಿದು ಪುಸ್ತಕ. ಅವರಿಬ್ರು ಒಂದ್ ತಾಸು ಮಾತಾಡ್ಕೊಂಡ್ರಿ. ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ನಾಳೆ ಫೋನ್ ಮಾಡಿ ಹೇಳ್ರಿ. ಇದು ಹೆಂಗಾಗುತ್ತೆ ಅಂದ್ರೆ, ಅಪ್ಪಣ್ಣ ಹೆಂಗ್ ಮಾಡ್ಬೇಕು ಅಂತ ತೋರಿಸ್ತಾ ಇದ್ದಾರೆ, ಮಿಂಚು ಮಂಥನ ಹೆಂಗ್ ಮಾಡಬಾರ್ದು ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಬಹಳ ಚೆನ್ನಾಗಿ ಮಾಡಿದ್ದೀರಿ. ಈಗ ನೆಕ್ಸ್ಟ್
ನಿಮ್ಮ ಟಾಸ್ಕ್ ಕಮಾನ್ ಮಂತನ ಓಕೆ ಸದಾನಂದ ಆಕ್ಚುಲಿ ಏನ್ ಗೊತ್ತಾ ಒಂದು ಬ್ರೆಡ್ ಇರುತ್ತಲ್ಲ ಬ್ರೆಡ್ ಅಲ್ಲಿ ಕ್ರಸ್ಟ್ ಇರುತ್ತಲ್ಲ ಐ ಈಟ್ ಓನ್ಲಿ ದ ಕ್ರಸ್ಟ್ ಐ ಲವ್ ಕ್ರಸ್ಟ್ ಏನೋ ಇಂಗ್ಲೀಷ್ ಹೇಳ್ತಾಳಪ್ಪ ಇನ್ನೊಂದ್ಸರಿ ಮಾಡಮಂತನ ಆಕ್ಚುಲಿ ಏನ್ ಗೊತ್ತಾ ಆ ಬ್ರೆಡ್ ಇರುತ್ತಲ್ಲ ಆ ಬ್ರೆಡ್ ಅಲ್ಲಿ ಕ್ರಸ್ಟ್ ಇರುತ್ತಲ್ಲ ಐ ಈಟ್ ಓನ್ಲಿ ದ ಕ್ರಸ್ಟ್ ಆಕ್ಚುಲಿ ಏನ್ ಗೊತ್ತಾ ಒಂದು ಬ್ರೆಡ್ ಇರುತ್ತಲ್ಲ ಆ ಬ್ರೆಡ್ ಅಲ್ಲಿ ಕ್ರ್ಯಾಕ್ ಇರುತ್ತಲ್ಲ ಆ ಕ್ರ್ಯಾಕ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಬ್ರೆಡ್ ಅಲ್ಲಿ ಕ್ರ್ಯಾಕ್ ಇರುತ್ತಾ ಆಕ್ಚುಲಿ ಏನ್ ಗೊತ್ತಾ ಒಂದು ಬ್ರೆಡ್ ಅಲ್ಲಿ ಒಂದು ಬ್ರೆಡ್ ಲಾಸ್ಟ್ ಅಲ್ಲಿ ಇಂಗ್ಲಿಷ್ ಏನೋ ಬಿಡ್ತಾವಳೆ ಒಂದು ಅದು ಏನ್ ಗೊತ್ತಾಯ್ತಾ ಇಲ್ಲ ಇಂಗ್ಲಿಷ್ ಹೇಳ್ತಲ್ಲ ಕನ್ನಡ ಆಕ್ಚುಲಿ ಏನ್ ಗೊತ್ತಾ ಆ ಬ್ರೆಡ್ ಇರುತ್ತಲ್ಲ ಆ ಬ್ರೆಡ್ ಅಲ್ಲಿ ಕ್ರಸ್ಟ್ ಇರುತ್ತಲ್ಲ ಐ ಈಟ್ ಓನ್ಲಿ ದ ಕ್ರಸ್ಟ್ ಆಕ್ಚುಲಿ ಏನ್ ಗೊತ್ತಾ ಒಂದು ಬ್ರೆಡ್ ಇರುತ್ತಲ್ಲ ಆ ಬ್ರೆಡ್ ಅಲ್ಲಿ ಒಂದು ಕ್ರಸ್ಟ್ ಇರುತ್ತಲ್ಲ ಆ ಕ್ರಸ್ಟ್ ಅಂದ್ರೆ ನನಗೆ ತುಂಬಾ ಇಷ್ಟ ಅಪ್ಪ ಇದನ್ನ ಯಾರ ಮುಂದೆನೂ ಮಾಡ್ತು ಅನಿಸ್ಬೇಡಿ ಸರ ತುಂಬಾ ಮೈಯೆಲ್ಲ ಬರಬರ ಅಂತ ಕೆಟ್ಕೊಳ್ಳೋಣ ಅಂತ ಅನಿಸ್ತದೆ ಅಷ್ಟು ಚೆನ್ನಾಗಿ ಮಾಡಿದ್ರಿ ಸೊ ಈ ಒಂದು ಪಾಯಿಂಟ್ ಹೋಗ್ತಾ ಇದೆ ಮಂತನಾಗೆ ಆದರೂ ಈ ಸುತ್ತಿನಲ್ಲಿ ಅವ್ರು 3 ಪಾಯಿಂಟ್ ಸಿಕ್ಕಿದೆ ನಿಮಗೆ ಒಂದೇ ಪಾಯಿಂಟ್ ಸಿಕ್ಕಿದೆ ಆ ಕಾರಣ ಮತ್ತೆ ಹುಡುಗರು ನಿಮಗೆ ಒಂದು ಸುಂದರವಾದ ಅಮೋಘವಾದ ಅತ್ಯದ್ಭುತವಾದ ಅದ್ವಿತೀಯವಾದ ಒಂದು ಪನಿಷ್ಮೆಂಟ್ ನ ಕೊಡ್ತಾರೆ ತಗಳಿ 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 ಇಲ್ಲ ನಾವು ಒಪ್ಕೊಳ್ಳಲ್ಲ ಇನ್ನೊಂದು ಚಾಲೆಂಜ್ ಇದ್ರೆ ಅಕ್ಸೆಪ್ಟ್ ಮಾಡ್ಲಿ ಅವರು ಹೌದು ಮೇಡಮ್ ಏನ್ ಗೊತ್ತಾ ನಮ್ ಮಿಂಚು ಡ್ಯಾನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅವಳು ಇವಾಗ ಒಂದು ಸ್ಟೆಪ್ ಹಾಕ್ತಾಳೆ ಅದನ್ನ ಮಾಡಿ ತೋರಿಸ್ತೀವಿ ಅವ್ರು ನೋಡೋಣ ಅವ್ರು ಇಬ್ರು ಮಾಡಿ ತೋರಿಸ್ಬೇಕು ನಾನು ಹಾಕೋ ಸ್ಟೆಪ್ ನ ಮಾಡಿ ತೋರಿಸಿದ್ರೆ ಅವ್ರು ಗೆದ್ರು ಅಂತ ನಾವು ಬೇಕಾದ್ರೆ ಬಿಟ್ಕೊಡ್ತೀವಿ ಕರೆಕ್ಟ್ ರೆಡಿ ಇದ್ದಾರೆ ಕೇಳಿ ಚಾಲೆಂಜ್ಗೆ ರೆಡಿ ಬಾಸ್ ಗುಡ್ಡು ರೆಡಿ ಬಾಸ್ ನಾವು ಒಂದು ನೋಡೋರು ಸಾಯ್ಬೇಕು ಇಲ್ಲ ಒಂದು ಮಾಡೋರು ಸಾಯ್ಬೇಕು ಇವಾಗ ಅಪ್ಪನ ಮತ್ತೆ ಸದಾ ಸೇಮ್ ಆಸ್ ಇಟ್ ಇಸ್ ಮಿಂಚು ಮಾಡಕ್ಕೆ ಮಾಡ್ಬೇಕು ಅವೆಲ್ಲ ಗೊತ್ತಿಲ್ಲ ಮಾಡಿ ಇಲ್ಲೇ ಸೋತ್ರ ಒಟ್ಟಿಗೆ ಮಾಡ್ತೀನಿ ಮೇಡಮ್ ಅವಳಲ್ಲಿ ಮಾಡಿ ನಾನು ಏನ್ ಮಾಡ್ತೀನಿ ನಾವು ಒಟ್ಟಿಗೆ ಮಾಡೋಣ ಹಾ ರೆಡಿ 3 2 1 ಗೋ ನೀನ್ ಶಾವ್ಗೆ ಮಾಡ್ಕೊತೀರಾ ಎಲ್ಲಿ ನಿಮಗೆ ಚಂದ ಮಾಡೇನೆ ನಾನೇ ನೋಡ್ಲಿಲ್ಲ ಅಪ್ಪಣ್ಣ ಅಪ್ಪಣ್ಣ ಓಕೆ ಆಕ್ಚುಲಿ ಆನ್ ಅ ಸೀರಿಯಸ್ ನೋಟ್ ಬಹಳ ಖುಷಿ ಆಯ್ತು ಈಗ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ನಾವೆಲ್ಲರೂ ಕಾಯ್ತಾ ಇದೀವಿ ನಿಮ್ಮ ಸಿನಿಮಾಗಳು ಆದಷ್ಟು ಬೇಗ ಬರಲಿ ನಾವು ನೋಡಿ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಾ ಸೊ ನಮ್ಮ ಲಾಕ್ಡೌನ್ ಡೈರಿ ಕಾರ್ಯಕ್ರಮದಲ್ಲಿ ಮುಂದಿನ ಎಪಿಸೋಡಲ್ಲಿ ಮತ್ತೊಬ್ಬ ಸೆಲೆಬ್ರಿಟಿಯೊಂದಿಗೆ ನಿಮ್ಮ ಮುಂದೆ ಮಜಾ ಮಸ್ತಿ ತಗೊಂಡು ನಾನು ಬರ್ತೀನಿ ಅಲ್ಲಿವರೆಗೂ ಸ್ಟೇ ಹೋಮ್ ಸ್ಟೇ ಸೇಫ್ ಟೇಕ್ ಕೇರ್ ಬಾಯ್ ಬಾಯ್